ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀ ಪರಶುರಾಮ ದಕ್ಷಿಣಾಮೂರ್ತಿ ದೇವಾಲಯದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ. ಸುದ್ದಿಯ ವಿವರ. ಕೋಲಾರ ಮುಳಬಾಗಿಲು ರಸ್ತೆ ಅಮಾನಿಕೆರೆ ಕಟ್ಟೆ ಮೇಲಿರುವ ಶ್ರೀ ಪರಶುರಾಮ ದಕ್ಷಿಣಾಮೂರ್ತಿ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ, ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಭೂತಿಲೇಪನವನ್ನು ಇನ್ನೂ ಅನೇಕ ರೀತಿಯ ಪೂಜಾ ಕಾರ್ಯಕ್ರಮಗಳು ಭಾನುವಾರ ನೆರವೇರಿತು. ಬೆಳಿಗ್ಗೆ 6 ಗಂಟೆಗೆ ಗಣಪತಿ ಪೂಜೆ, ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ವಿಶೇಷ ಹೂವಿನ ಅಲಂಕಾರ ನಡೆಯಿತು. ವಿಶೇಷವಾಗಿ ಕಾಳಹಸ್ತಿಪುರದ ನಾಗದೇವತೆಗಳ ಪಂಚಲೋಹ ವಿಗ್ರಹಗಳನ್ನು ದೇವಸ್ಥಾನದ ಒಳಗಡೆ ಇಟ್ಟು ಪೂಜೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತಾದಿಗಳ ದಂಡು ಸ್ವಾಮಿಯ ದರ್ಶನ ಪಡೆದು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿದರು. ಈ ಎಲ್ಲ ಪೂಜಾ ಕೈಂಕರ್ಯಗಳ ನೇತೃತ್ವವನ್ನು ಜಿಲ್ಲಾ ಅರ್ಚಕರ ಸಂಘದ ಅಧ್ಯಕ್ಷ ಹಾಗೂ ಕೋಲಾರಮ್ಮ ದೇವಿಯ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಸೋಮಶೇಖರ್ ದೀಕ್ಷಿತ್ ರವರ 2ನೇ ಮಗನಾದ ಕಾರ್ತಿಕ್ ದೀಕ್ಷಿತ್ ರವರು ನೆರವೇರಿಸಿಕೊಟ್ಟರು. ವರದಿ ಪರ್ವೀಜ್ ಅಹಮದ್. समय मंगल चंद्र ಭವಾರ್ಜುನ. ಹರಿ ಓಂ ಶಿವಪ್ಪ ಭಗವದ್ಗೀತಾ ಶೈಕುಣ್ಯ ವಿಷಯ ಏದ ನಿಸ್ತುನ್ಯ ಭವಾರ್ಜುನ. ಓಂ ಶ್ರೀನಿವಾಸಾಯ ನಮಃ. ದೇವರಾದ ಸೇವನಾದ ಪಾವನಾತಿ ಪಂಕಜಂ ಕಾಲ ಲೆಕ್ಕ ಸೋತ ನಿಂದು ಶೇಖನಂತು ಪಾಕನ್ನ ಆನನಾತಿ ಯೋಗಿ ನಿಂತ ವಂದಿತಂಬಿ ಎಂಬರಂ ಕಾಶಿಕಾಪುರಾದಿನಾಥ ಕಾಲ ಭೈರವಂಬಜೆ ಜ್ಞಾನಮೂರ್ತಿ ಸಾದರಮ್ಮ ಚಿತ್ತ ಪುಣ್ಯವರ್ಧನಂ ಸೋಗಮೋನ ದಯ್ಯನಾದ ಕೋಪನಾಶನಾಶನ ಚಿತ್ತನಾದ ಕಾಲ ಭೈವಾಂತಿ ಸಾನಿಯುಕ್ತಂ. स्तराय सुरभारूपे महाजटाधराय महाश्री गुरुदक्षिणामूर्तिदेवतां जो नमः गुरु अष्टोत्तराय पूजां समर्पयामि. गुरुवे सर्वलोकानां देवे भवतोऽभिनां देवे सर्वज्ञानां गुरुदक्षिणामूर्तये नमः. उत्तरवीराजं दर्शयामि. राजमन्यात्र श्री गुरुदक्षिणामूर्ति देवस्थान गुरुवे सर्वलोकानां भेदे भवरोगिणां हृदये सर्वविद्यानां श्री गुरुदक्षिणामूर्तये नमः. शतशृंग समीपे परशुराम क्षेत्रे ದಂಡಕಾರಣ್ಯೆ ಕೋಲಾಹಲಪುರಾಧೀಶ್ವರಿ. ಶತಶೃಂಗ ಸಮೀಪೆ ಅಂತಂದರೆ ಅಂತರ್ಗಂಗೆ ಸಮೀಪವಂಥ ದೇವಸ್ಥಾನ. ಪರಶುರಾಮ ಕ್ಷೇತ್ರೆ ಅಂದರೆ ಕೋಲಾಹಲಪುರವನ್ನು ಪ್ರತಿಷ್ಠಾಪನೆ ಪರಶುರಾಮ ಸ್ವಾಮಿ. ದಂಡಕಾರಣ್ಯೆ ಅಂತಂದರೆ ಈ ಮುಂಚೆಗೆ ಅರಣ್ಯವಾಗಿತ್ತು, ಈಗ ಟೌನ್ ಆಗಿದೆ. ದಂಡ ಕೋಲಾರಮ್ಮನವರು ಪ್ರತಿಷ್ಠಾಪನೆ ಮಾಡಿ ಇಲ್ಲೇ ಶಿಲೆ ಆಗಿದ್ದಾರೆ ಪರಶುರಾಮ ಸ್ವಾಮಿಯವರು. ಇಂದು ಶಿವರಾತ್ರಿ ಪ್ರಯುಕ್ತ ಸ್ವಾಮಿಗೆ ವಿಶೇಷವಾಗಿ ಬೆಳಗಿನ ಜಾವ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಸ್ವಾಮಿಗೆ ವಿಶೇಷವಾಗಿ ಭಸ್ಮ ಅಲಂಕಾರ. ಈ ಶಿವನಿಗೆ ಯಾವುದೇ ವಿಶೇಷ ಅಂತಂದರೆ ಸ್ವಾಮಿಗೆ ಭಸ್ಮ ಆದ್ದರಿಂದ ನಾವು ಅಲಂಕಾರ ಮಾಡೋದನ್ನು ನಾವು ಇಷ್ಟಾರ್ಥಕ ಹೇಳಿದ್ರು ಸ್ವಾಮಿ ನೆರವೇರಿಸ್ಕೊಡ್ತಾರೆ ಅಂತ ಒಂದು ಪದ್ಧತಿ ಇದೆ.
ಆದ್ದರಿಂದ ಸ್ವಾಮಿಗೆ ಭಸ್ಮದಲ್ಲಿ ಇವತ್ತು ಸ್ವಾಮಿಗೆ ವಿಶೇಷವಾಗಿ ಶಿವರಾತ್ರಿ ಪ್ರಯುಕ್ತ ಭಸ್ಮಾಲಂಕಾರ ಮಾಡಿದ್ದೇವೆ. ಅಂದರೆ ಸ್ವಾಮಿಗೆ ವಿಶೇಷವಾಗಿ ಈ ಭಸ್ಮ ಅಂತಂದರೆ ತ್ರಯಂಬಕಂ ಯಜಾಮಹಿಂ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರಕ ಬಂಧನಂ ಮೃತ್ಯೋರ್ಮುಕ್ತಿಂ ಯಮಾಮೃತಾಂ. ಈ ಸ್ವಾಮಿಗೆ ವಿಶೇಷವಾಗಿ ಭಸ್ಮದಲ್ಲಿ ನಾವು ಆರಾಧನೆ ಮಾಡೋದ್ರಿಂದ ಸ್ವಾಮಿಗೆ ಯಾವೊಂದು ಆರೋಗ್ಯ ಸಮಸ್ಯೆ ಇದ್ದರೂ ಸ್ವಾಮಿಗೆ ನಿವಾರಣೆ ಮಾಡಿಕೊಡ್ತಾನೆ. ಮತ್ತು ಸ್ವಾಮಿಗೆ ಬೆಳಗಿನ ಜಾವ ಸ್ವಾಮಿಗೆ ವಿಶೇಷವಾಗಿ ಸ್ವಾಮಿಗೆ ಶಿವರಾತ್ರಿ ಪ್ರಯುಕ್ತ ನಾಳೆ ಅಮಾವಾಸ್ಯೆ ಪ್ರಯುಕ್ತ ಸ್ವಾಮಿಗೆ ವಿಶೇಷವಾಗಿ ಮಹಾರುದ್ರ ಹೋಮ, ಗುರುಹೋಮ, ಆನಂತರ ಮಂಗಳವಾರದಿಂದ ಸ್ವಾಮಿಗೆ ವಿಶೇಷವಾಗಿ ರುದ್ರಹೋಮ ಇರುತ್ತದೆ. ಸ್ವಾಮಿಗೆ ವಿಶೇಷವಾಗಿ ಪರಶುರಾಮ ಸ್ವಾಮಿ ಯಾವ ಯುಗ? ಶ್ವೇತಯುಗನ? ಪರಶುರಾಮ ಸ್ವಾಮಿ ಬಂದು ತ್ರೇತಾಯುಗ. ಕೋಲಾರಮ್ಮನವರ ಈ ಊರಿನ ಗ್ರಾಮ ದೇವತೆ, ನಗರ ದೇವತೆಯನ್ನು ಪರಶುರಾಮ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿರೋದು. ಈ ಎಲ್ಲೂ ಇಲ್ಲ ಪರಶುರಾಮ ಸ್ವಾಮಿ ದೇವಸ್ಥಾನ. ನೀವು ಸೌದತ್ತಿಯಲ್ಲಿ ನೋಡ್ಬೋದು, ಎಲ್ಲಮ್ಮನ ಪ್ರತಿಷ್ಠಾಪನೆ ಮಾಡಿದರೆ. ಇಲ್ಲಿ ಕೂಡ ನಗರ ದೇವತೆ ಕೋಲಾರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಸ್ವಾಮಿ ಒಂದೇ ಬಂಡೆಗೆ ಶಿಲೆ ಆಗಿದ್ದಾರೆ. ಸ್ವಾಮಿ ಸುಮಾರು ತ್ರೇತಾಯುಗ ಯುಗ ಆಗೋಗಿದೆ ಸ್ವಾಮಿ. ಯುಗ ವರ್ಷ ಅಲ್ಲ, ತ್ರೇತಾಯುಗದಿಂದ ಸ್ವಾಮಿ ಬಂದಿರೋದು. ಜೀರ್ಣೋದ್ಧಾರ ಮುಂಚೆಗೆ ಆಗಿರೋದು. ಇಲ್ಲಿ ಪ್ರಧಾನ ಅರ್ಚಕರು ಬಂದು ಸೋಮಶೇಖರ್ ದೀಕ್ಷಿತರು ಅಂತ ಅವರು ಪ್ರಧಾನ ಅರ್ಚಕರು. ಅವರ ಅಧ್ಯಯನದಲ್ಲಿ ದೇವಸ್ಥಾನ ಎಲ್ಲ ನಡೀತಾ ಇದೆ. ಸೋಮಶೇಖರ್ ದೀಕ್ಷಿತ್ ಅವರು ತಮಗೆ ಅವರು ನಮ್ಮ ತಂದೆಯವರು, ಅವ್ರ ಮಗ ನಾನು ಎರಡನೇ ಮಗ ಕಾರ್ತಿಕ್ ದೀಕ್ಷಿತ್ ಅಂತ. ಅವರೇ ಇಲ್ಲಿ ಪ್ರಧಾನ ಅರ್ಚಕರು. ಮತ್ತು ಅವ್ರ ತಂದೆಯವರಿದ್ದರು ಚಂದ್ರಶೇಖರ್ ದೀಕ್ಷಿತರು ಅಂತ, ಅವರು ಕಾಲ ಆಗಿದ್ದಾರೆ. ಅವ್ರ ಮಗ ಸೋಮಶೇಖರ್ ದೀಕ್ಷಿತರು, ಅವ್ರ ಮಗ ನಾನು ಕಾರ್ತಿಕ್ ದೀಕ್ಷಿತರು ಅಂತ. ಆಯ್ತು, ಧನ್ಯವಾದ.